ನಮಸ್ಕಾರ ವೀಕ್ಷಕರೇ, ಇವತ್ತಿನ ನಮ್ಮ ವಿಷಯ 20 ತಾಸೊಳಗೆ ಏನು ಬೇಕಾದರೂ ಕಲಿಬೋದು ಅನ್ನೋದು. ಲರ್ನ್ ಎನಿಥಿಂಗ್ ಇನ್ ಜಸ್ಟ್ 20 hours. ಏನು ಬರೀ 20 ತಾಸೊಳಗೆ ಏನು ಬೇಕಾದರೂ ಕಲಿಬೋದಾ? ಏನು ಮಸ್ಕಿರ್ ಮಾಡತ್ತೇನ? ಬ್ಯಾಡ್ರಿ ಹೆಂಗೆ ಕಲಿಬೋದು ಅನ್ನೋದನ್ನು ನೋಡ್ಕೊಂಬರ್ರಿ. ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಈಸ್ ಸೆಟ್ ಅ ಗೋಲ್. ಅಂದ್ರೆ ಫಸ್ಟ್ ಒಂದು ಗೋಲ್ ಸೆಟ್ ಮಾಡಿರಿ. ನೀವು ಕಲಿಬೇಕಂದಿದ್ದನ್ನು ಪಾರ್ಟ್ ಡಿವೈಡ್ ಮಾಡಿರಿ. ಅದಕ್ಕೆ ಸಂಬಂಧಪಟ್ಟಿದ್ದ ಬಗ್ಗೆ ರಿಸರ್ಚ್ ಮಾಡಿರಿ. ಪ್ರಾಕ್ಟೀಸ್ ಬ್ಯಾರಿಯರ್ ದಾಟಿ ಮುಂದೆ ಸಾಗ್ರಿ. ಲಾಸ್ಟ್ ಮತ್ತು ಈ ವಿಡಿಯೋದ ಮೇನ್ ಉದ್ದೇಶ 20 hours ಪ್ರಾಕ್ಟೀಸ್ ಮಾಡಿರಿ. ಎಲ್ಲ 5 ಸ್ಟೆಪ್ ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ. ನೀವು 20 ತಾಸೊಳಗೆ ಏನಾರ ಕಲಿಬೇಕು ಅಂತಂದ್ರೆ ನೀವು ಮೊದಲು ಏನು ಕಲಿಬೇಕು ಅನ್ನೋದನ್ನು ಡಿಸೈಡ್ ಮಾಡಿರಿ, ದೃಢ ನಿರ್ಧಾರ ಮಾಡಿರಿ. ನಿಮಗೆ ಇಲ್ಲೇ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ನೀವು 20 ತಾಸು ಪ್ರಾಕ್ಟೀಸ್ ಮಾಡಿ ಮಾಸ್ಟರ್ ಬೇಡ, ಈಗ ಪ್ರೋ ಮ್ಯಾಕ್ಸ್ ಸಮಾನ ಐತಿ. ಸೊ ಪ್ರೋ ವರ್ಡ್ ಯೂಸ್ ಮಾಡೋಣ. ನೀವು 24 ತಾಸು ಒಳಗೆ ಪ್ರಾಕ್ಟೀಸ್ ಮಾಡಿ ಅದರೊಳಗೆ ಪ್ರೋ ಆಗಿಬಿಡ್ತೀರಿ ಅಂತಲ್ಲ. ಆದರೆ ಈ 20 ತಾಸು ಒಳಗೆ ನಿಮಗೆ ಏನೂ ಗೊತ್ತಿಲ್ಲದ ವಿಷಯದ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ಫಾರ್ ಎಕ್ಸಾಂಪಲ್ ನಂದು ಎಕ್ಸಾಂಪಲ್ ಕೊಡ್ತೀನಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ, ಆದರೆ ಯೂಟ್ಯೂಬಕ್ಕೆ ವಿಡಿಯೋ ಹಾಕಬೇಕಲ್ಲ. ನಂಗರ ಒಂದು ವಿಡಿಯೋ ಎಡಿಟಿಂಗ್ ಆ್ಯಪ್ ಬಗ್ಗೆ ಗೊತ್ತಿಲ್ಲ, ಹೆಂಗೆ ಎಡಿಟ್ ಮಾಡ್ತಾರ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ಏನು ಮಾಡಿದೆ, ಯೂಟ್ಯೂಬ್ ಒಳಗೆ ಮೊದಲು ವಿಡಿಯೋ ಎಡಿಟ್ ಮಾಡೋಕ್ಕೆ ಯಾವ್ಯಾವ ಆ್ಯಪ್ ಯೂಸ್ ಮಾಡ್ತಾರ ಅಂಥೇಳಿ ರಿಸರ್ಚ್ ಮಾಡಿದೆ. ಆಮೇಲೆ ಸಣ್ಣ ವಿಡಿಯೋ ಎಲ್ಲ ಸೇರಿಸಿ ಒಂದು ಲಾಂಗ್ ಲೆಂತ್ ವಿಡಿಯೋ ಹೆಂಗೆ ಮಾಡೋದು ಅಂತ ರಿಸರ್ಚ್ ಮಾಡಿದೆ. ನನ್ನ ಫಸ್ಟ್ ಟಾರ್ಗೆಟ್ ಇಷ್ಟ ಇತ್ತು, ಸಣ್ಣ ವಿಡಿಯೋ ಕಟ್ ಮಾಡಿ ಒಂದು ಹೊಸ ವಿಡಿಯೋ ಮಾಡೋದು, ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು. ನಿಮ್ಮ ಮನಸ್ಸೊಳಗೂ ಇಂಥ ಫಿಕ್ಸ್ ಗೋಲ್ ಇರಬೇಕು. ನೀವು ಗಿಟಾರ್ ಕಲಿಬೇಕು ಅಂದ್ಕೊಂಡಿರಿ ಅಂತ ತಿಳ್ಕೊರಿ, ಇಲ್ಲ ಯಾವ್ದಾರ ಸಾಂಗಿಗೆ ಡ್ಯಾನ್ಸ್ ಸ್ಟೆಪ್ ಕಲಿಬೇಕು ಅಂದ್ಕೊಂಡಿರಿ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಬಗ್ಗೆ ಕಲಿಬೇಕು ಅಂದ್ಕೊಂಡಿರಿ, ಇಲ್ಲ ನಿಮ್ಮ ಆಸಕ್ತಿ ಪೇಂಟಿಂಗ್ ಮಾಡೋದ್ರೊಳಗೆ ಇತ್ತಂದ್ರೆ ಏನು ಬೇಕಾದರೂ ಆಗಿರ್ಬೋದು. ಗೋಲ್ ಮಾತ್ರ ಫಿಕ್ಸ್ ಇರಬೇಕು. ಡಿವೈಡ್ ಯುವರ್ ಸ್ಕಿಲ್ಸ್ ಅಂದ್ರೆ ನಿಮ್ಮ ಸ್ಕಿಲ್ ಬೇರೆ ಬೇರೆ ಪಾರ್ಟ್ ಒಳಗೆ ಡಿವೈಡ್ ಮಾಡಿರಿ. ನಿಮ್ಗೆ ಗೊತ್ತಿರಲಿ, ಯಾವುದೇ ಸ್ಕಿಲ್ ಆದರೂ ಹಲವಾರು ಸಣ್ಣ ಸ್ಕಿಲ್ ಕೂಡಿ ಆಗಿರ್ತೈತಿ. ನೀವು ಜಸ್ಟ್ ಮಾಡಬೇಕಾಗಿದ್ದು ಇಷ್ಟ, ಆ ಸ್ಕಿಲ್ನ ಸಬ್ ಸ್ಕಿಲ್ ಆಗಿ ಡಿವೈಡ್ ಮಾಡಬೇಕು. ಅದನ್ನು ಒಂದೊಂದು ಕಲಿಯೋದು. ಅದರಿಂದ ನಿಮ್ಮ ಗೋಲ್ ಅಚೀವ್ ಆಗಕ್ಕೆ ಈಸಿ ಆಕೈತಿ. ವಿಡಿಯೋ ಎಡಿಟಿಂಗ್ ಅನ್ನೋ ಸಬ್ಜೆಕ್ಟ್ ಸಮುದ್ರ ಇದ್ದಂಗೆ, ಅದರೊಳಗೆ ದುನಿಯಾ ಕಲಿಯೋದು ಬಾಕಿ ಐತಿ. ಆದ್ರೆ ನನ್ನ ಫಸ್ಟ್ ಗೋಲ್ ಇದ್ದಿದ್ದು ಜಸ್ಟ್ ಸಣ್ಣ ಕ್ಲಿಪ್ ಕಟ್ ಮಾಡಿ ಜಾಯಿಂಟ್ ಮಾಡಿ ಒಂದು ಲಾಂಗ್ ಲೆಂತ್ ವಿಡಿಯೋ ಕ್ರಿಯೇಟ್ ಮಾಡೋದು. ನಾನು ಅದನ್ನು ಪಾರ್ಟ್ ಮಾಡಿದೆ. ಅದರೊಳಗೆ ವಿಡಿಯೋ ಮಿಕ್ಸಿಂಗ್ ಇರ್ತೈತಿ, ಕಟ್ ಮಾಡೋದು ಇರ್ತೈತಿ, ಲೇಯರ್ಸ್ ಹಾಕೋದು ಇರ್ತೈತಿ, ವಿಡಿಯೋ ಟ್ರಿಮ್ ಮಾಡೋದು ಇರ್ತೈತಿ, ಮತ್ತು ವಿಡಿಯೋ ಇನ್ನೊಂದು ಮ್ಯಾಚಿಂಗ್ ವಿಡಿಯೋ ಜೋಡಿ ಅಟ್ಯಾಚ್ ಮಾಡಿ ಲಾಂಗ್ ಲೆಂತ್ ವಿಡಿಯೋ ಮಾಡೋದು ಇರ್ತೈತಿ. ಇನ್ನೂ ಭಾಳ ವಿಷಯ ಅದಾವ, ಆದ್ರೆ ನಾನು ಇಲ್ಲಿ ತನಕ ಕಲ್ತಿದ್ದ ಬಗ್ಗೆ ನಿಮಗೆ ಹೇಳತ್ತೆ. ನನ್ನ ಟಾರ್ಗೆಟ್ ಅಚೀವ್ ಮಾಡೋಕೆ ನಾನು ನನ್ನ ಗೋಲ್ನ 4 ಪಾರ್ಟಾಗಿ ಡಿವೈಡ್ ಮಾಡಿದ್ದೆ. ಒಂದು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡೋದು, ಅದರೊಳಗೆ ಸೆಲೆಕ್ಟೆಡ್ ವಿಡಿಯೋಸ್ ಕಟ್ ಮಾಡೋದು, ಆಮೇಲೆ ಸೀರಿಯಲ್ ವೈಸ್ ಜೋಡಿಸೋದು, ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಒಂದು ಹೊಸ ವಿಡಿಯೋ ರೆಡಿ ಮಾಡೋದು. ಇಷ್ಟಕ್ಕೆ ನನ್ನ ಕಲಿಯೋದು ನಿಂತಿಲ್ಲ ಮತ್ತು ಅದು ಮುಗಿಯೋದು ಇಲ್ಲ. ನಾನು ಇನ್ನೂ ಬೆಟರ್ ಆಗಿ ಹೆಂಗೆ ವಿಡಿಯೋ ಮಾಡೋದು ಅಂತ ಈಗೂ ಕಲಿಯೋದಿರ್ತೀನಿ. ಆದರೆ ನನ್ನ ಫಸ್ಟ್ ಗೋಲ್ ಅಷ್ಟ ಇತ್ತು. ನೀವು ಮಾಡಬೇಕಾಗಿದ್ದು ಇಷ್ಟ. ನೀವು ಏನು ಕಲಿತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ನೀವು ಪಾರ್ಟಾಗಿ ಡಿವೈಡ್ ಮಾಡಿರಿ. ಅವಾಗ ನಿಮ್ಮ ಟಾರ್ಗೆಟ್ ಅಚೀವ್ ಮಾಡೋಕೆ ಆಗೋದು. ನೀವು ಅಗತ್ಯಕ್ಕೆ ತಕ್ಕಂಗೆ ನಿಮ್ಮ ಟಾರ್ಗೆಟ್ ದೊಡ್ಡದು ಇಲ್ಲ ಸಣ್ಣದು ಮಾಡ್ಬೋದು. ರಿಸರ್ಚ್ ಮಾಡಿರಿ. ಈ ಸಿಸ್ಟಮ್ ನೀವು ಸಕ್ಸಸ್ಫುಲ್ಲಾಗಿ ಮಾಡ್ಬೇಕಂದ್ರೆ ಅದಕ್ಕೆ ರಿಸರ್ಚ್ ಮಾಡೋದು ಭಾಳ ಇಂಪಾರ್ಟೆಂಟ್. ನೀವು ಕಲಿಬೇಕಾಗಿದ್ದ ವಸ್ತು ಪಾರ್ಟಾಗಿ ಡಿವೈಡ್ ಮಾಡ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಬೇಸಿಕರ ನಿಮಗೆ ಗೊತ್ತಿರಬೇಕು. ನೀವಿಲ್ಲೇ ಆ ವಿಷಯದ ಬಗ್ಗೆ ಫುಲ್ ಡೀಟೇಲಾಗಿ ತಿಂಗಳಾನುಗಂಟ್ಲೆ ರಿಸರ್ಚ್ ಮಾಡೋದು ಅಲ್ಲ. ನಿಮ್ಮ ಕೆಲಸಕ್ಕೆ ನೀವು ಸೆಟ್ ಮಾಡಿದ್ದ ಗೋಲ್ ಅಚೀವ್ ಆಗಕ್ಕೆ ಎಷ್ಟು ಬೇಕು ಅಷ್ಟೇ ರಿಸರ್ಚ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ತಗೋರಿ. ನಾ ಏನು ಮಾಡಿದೆ ಅಂದ್ರೆ ಯೂಟ್ಯೂಬ್ ಓಪನ್ ಮಾಡಿದೆ, ವಿಡಿಯೋ ಎಡಿಟಿಂಗ್ ಫಾರ್ ಬಿಗಿನರ್ಸ್ ಅಂತ ಸರ್ಚ್ ಮಾಡಿದೆ. ಒಂದು 10 ವಿಡಿಯೋ ನೋಡಿದೆ. ಎಲ್ಲ ವಿಡಿಯೋದಾಗೂ ವೆರಿ ಕಾಮನ್ ಪಾಯಿಂಟ್ಸ್ ಏನಿದ್ದು ಅಂದ್ರೆ ಕಟ್ಟಿಂಗ್, ಕ್ಲಬ್ಬಿಂಗ್ ಮತ್ತು ರೆಂಡ್ರಿಂಗ್. ಹಂಗೆ
ನನಗಿಂತ ಎಕ್ಸ್ಪರ್ಟ್ ಇದ್ದ ಒಬ್ಬ ದೋಸ್ತಗೆ ನಾ ಯೂಟ್ಯೂಬ್ ಸಲುವಾಗಿ ವಿಡಿಯೋ ಎಡಿಟ್ ಮಾಡ್ಬೇಕು, ಆದ್ರೆ ನಾ ಈಗ ಜಸ್ಟ್ ಬೇಸಿಕ್ ಕಲಿಬೇಕು ಅಂದೆ. ಅವನು ನಂಗೆ ಅದ ಸಜೆಸ್ಟ್ ಮಾಡಿದ, ನಿನ್ನ ಟಾರ್ಗೆಟ್ ಅಚೀವ್ ಮಾಡೋಕೆ ಬರೀ 4 ಪಾಯಿಂಟ್ಸ್ ಕಲಿತ್ರೆ ಸಾಕು ಅಂದ. ಪ್ರಾಜೆಕ್ಟ್ ಮಾಡೋದು, ವಿಡಿಯೋ ಕಟಿಂಗ್ ಮಾಡೋದು ಮತ್ತು ಹೊಳ್ಳಿ ಅದ ವಿಡಿಯೋನ ಪ್ರಾಜೆಕ್ಟಿಗೆ ತಕ್ಕಂಗೆ ಜೋಡಿಸೋದು, ಆಮೇಲೆ ರೆಂಡರಿಂಗ್. ನಂಗೆ ಇಷ್ಟು ತಿಳಿದ ಮೇಲೆ ನಾನು ರಿಸರ್ಚ್ ಮಾಡೋದು ಸ್ಟಾಪ್ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ಯಾಕಂದ್ರೆ ನಾ ಇನ್ನೂ ರಿಸರ್ಚ್ ಮಾಡ್ಕೊಂತ ಕುಂತೆ ಅಂದ್ರೆ ತಿಂಗಳಾನ್ಗಂಟ್ಲೆ ಬರೀ ಅದ್ರಾಗ ಟೈಮ್ ಹೋಗ್ತಿತ್ತು. ಆಮೇಲೆ ನಂಗೆ ಏನಾರ ಡೌಟ್ ಇತ್ತಂದ್ರೆ ಮತ್ತು ಯಾವಾಗ ಬೇಕಾದರೂ ನಾ ರಿಸರ್ಚ್ ಮಾಡ್ಬೋದು ಇತ್ತು. ನಾ ಭಾಳ ಸಲ ಮಾಡೀನಿ ಕೂಡ, ಮತ್ತು ಮುಂದೆ ಸದ್ಯಕ್ಕೆ ಮಾಡ್ತೀನಿ. ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡೋದು, ರಿಸರ್ಚ್ ಮಾಡಿರಿ, ಆದ್ರೆ ಎಷ್ಟು ಜರೂರತೆ ಐತಲ್ಲ ಅಷ್ಟೇ ಮಾಡಿರಿ. ಇಲ್ಲಿ ನೀವು 10 ಸಲ ರಿಸರ್ಚ್ ಮಾಡಿದ್ರೂ ತಪ್ಪೇನಿಲ್ಲ, ಮತ್ತು ನಿಮ್ಮನ್ನ ಯಾರೂ ತಡೆಯೋರು ಇಲ್ಲ. ನೆಕ್ಸ್ಟ್ ಪ್ರಾಕ್ಟೀಸ್ ಬ್ಯಾರಿಯರ್ ತೆಗಿಯೋದು. ನೀವು ಯಾವುದೇ ಸ್ಕಿಲ್ ಪ್ರಾಕ್ಟೀಸ್ ಮಾಡಿದ್ರೆ ಕಲಿಯೋಕ್ಕಾಗೋದು, ಇಲ್ಲ ಅಂದ್ರೆ ಆಗಲ್ಲ. ಅದಕ್ಕೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಏನಾರ ಪ್ರಾಬ್ಲಮ್ ಇದ್ರೆ ಮೊದಲು ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋರಿ. ನಾನು ನಿಮಗೆ ಹೇಳಿದಂಗೆ ನಂಗೆ ವಿಡಿಯೋ ಎಡಿಟಿಂಗ್ದು ABCDನೂ ಗೊತ್ತಿರಲಿಲ್ಲ. ಇದು ನಂದು ಫಸ್ಟ್ ಬ್ಯಾರಿಯರ್ ಆಗಿತ್ತು. ಆದ್ರೆ ಅದನ್ನು ಒಗೆದು ಇವತ್ತು ವಿಡಿಯೋ ಎಡಿಟಿಂಗ್ ಒಳಗೆ ಫಸ್ಟ್ ಸ್ಟೆಪ್ ಪಾಸ್ ಮಾಡೀನಿ. ಆಮೇಲೆ ನನ್ನ ಮೊಬೈಲ್ ಒಳಗೆ ಅದಕ್ಕೆ ಬೇಕಾಗಿದ್ದ ಆ್ಯಪ್ ಹಾಕೊಂಡೆ, ಬೇಕಾಗಿದ್ದ ಕ್ಲಿಪ್ಸ್ ಆನ್ಲೈನ್ ಡೌನ್ಲೋಡ್ ಮಾಡೀನಿ. ಆಮೇಲೆ ನನ್ನ ಮೊಬೈಲ್ ಒಳಗೆ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಅಲಾರಮ್ ಸೆಟ್ ಮಾಡಿ ಪ್ರಾಕ್ಟೀಸಿಗೆ ಎವ್ರಿ ಡೇ 45 ಮಿನಿಟ್ಸ್ ಟೈಮ್ ಸೆಟ್ ಮಾಡಿದೆ. ಈ 45 ಮಿನಿಟ್ಸ್ ಯಾಕಂತಂದ್ರೆ ನಮಗೆ ಅಂದ್ರೆ 90s ಕಿಡ್ಸ್ಗೆ 45 ಮಿನಿಟ್ಸ್ ಜೋಡಿ ಭಾಳ ಅವಿನಾಭಾವ ಸಂಬಂಧ ಐತಿ. ಯಾಕಂದ್ರೆ ನಮ್ಮ ಸ್ಕೂಲ್ ಒಳಗೆ ನಮ್ಮ ಪೀರಿಯಡ್ಸ್ ಎಲ್ಲ 45 ಮಿನಿಟ್ಸ್ ಇರ್ತಿದ್ವು. ಆ ನೆನಪಿನ ಸಲುವಾಗಿ ಆ ಹಳೆ ನೆನಪು ಮೆಲಕ್ಕೆ ಹಾಕಕ್ಕೆ 45 ಮಿನಿಟ್ಸ್ ಪ್ರಾಕ್ಟೀಸ್ ಸೆಷನ್ ಸೆಟ್ ಮಾಡಿದೆ. ನಾನು ನಿಮಗೂ ಅದನ್ನು ಸಜೆಸ್ಟ್ ಮಾಡ್ತೀನಿ. ನೀವು ಏನೇ ಟೈಮ್ ಸೆಟ್ ಮಾಡ್ಕೋರಿ, ಏನೇ ಬ್ಯಾರಿಯರ್ ಇದ್ದರೂ ಅವನ್ನೆಲ್ಲ ಸೈಡ್ ಸರಿಸ್ರಿ. ನೀವು ಪೇಂಟಿಂಗ್ ಮಾಡೋರಾಗಿದ್ರೆ ಬ್ರಷ್, ಪೇಂಟ್, ಕ್ಯಾನ್ವಾಸ್ ಎಲ್ಲ ರೆಡಿ ಇಟ್ಕೊಂಡು ಕುಂದ್ರಿ. ಗಿಟಾರ್ ಕಲಿಬೇಕು ಅಂದ್ಕೊಂಡ್ರೆ ಅದನ್ನು ಯಾವಾಗಲೂ ನಿಮ್ಮ ಕಣ್ಣಿಗೆ ಕಾಣೋಂಗೆ ಇಡ್ರಿ. ನೆಕ್ಸ್ಟ್ ಬರೋದ ಪ್ರಾಕ್ಟೀಸ್ ಮಾಡೋದು. ಕಮಿಟ್ಮೆಂಟ್ ಟುವರ್ಡ್ಸ್ ಯುವರ್ ಪ್ರಾಕ್ಟೀಸ್. ಇದು ಲಾಸ್ಟ್ ಸ್ಟೆಪ್ ಇರ್ಬೋದು, ಆದ್ರೆ ಭಾಳ ಇಂಪಾರ್ಟೆಂಟ್. ನೀವು 20 ತಾಸು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಮನಸ್ಸೊಳಗೆ ಗಟ್ಟಿ ಮಾಡ್ಕೊರಿ. ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಭಾಳ ಅಂದ್ರೆ ಭಾಳ ತ್ರಾಸ ಆಕೈತಿ. ಎಲ್ಲಿ ತನಕ ಅಂದರೆ ಎಲ್ಲಿದ ಹಚ್ಚಿ ಬಿಡುವ ಮಾರಾಯ ಅನ್ನೋ ಅಷ್ಟು. ಆದರೂ ನೀವು ಸ್ವಲ್ಪ ತ್ರಾಸ ಮಾಡ್ಕೊಂಡು ಪ್ರಾಕ್ಟೀಸ್ ಚಾಲು ಇಡಬೇಕಾಗ್ತೈತಿ. ಯಾವುದೇ ಕಾರಣಕ್ಕೂ 20 ತಾಸ್ಗಿಂತ ಮೊದಲ ಗಿವ್ ಅಪ್ ಮಾಡೋಂಗಿಲ್ಲ ಅನ್ನೋದನ್ನು ತಲೆಯೊಳಗೆ ಇಟ್ಕೊರಿ. ಆಮೇಲೆ ನೋಡ್ರಿ ಅದ್ರ ಮೇಲೆ ನಿಮಗೆ ಹೆಂಗೆ ಇಂಟ್ರೆಸ್ಟ್ ಬೆಳಿತೈತಿ ಅಂತ. ಇಲ್ಲೇ ಇನ್ನೊಂದು ವಿಷಯ ಹೇಳೋದು ಮರೆತೆ, 20 ತಾಸು ಅಂದ್ರೆ ಕಂಟಿನ್ಯೂ 20 ತಾಸು ಕುಂತು ಪ್ರಾಕ್ಟೀಸ್ ಮಾಡೋದಲ್ಲ. ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟಾಗಿ ಡೈಲಿ ಸ್ವಲ್ಪ ಟೈಮ್ ತೆಗೆದು ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಆದ್ರೆ ಟಾರ್ಗೆಟ್ ಮಾತ್ರ 20 ಅವರ್ಸ್. ಇನ್ನೊಂದು ವಿಷಯ, ನೀವು ಯಾವಾಗೂ ಪ್ರಾಕ್ಟೀಸಿಗೆ ಕುಂತ್ರೆ ಟೈಮ್ ನೋಡಿ ಕುಂದ್ರಿ ಮತ್ತು ಟೈಮ್ ನೋಡಿ ಸ್ಟಾಪ್ ಮಾಡಿರಿ. ಇದರಿಂದ ಟೈಮ್ ಸೆನ್ಸ್ನೂ ಬೆಳಿತೈತಿ. ಹಂಗೆ ನಿಮಗದು ಲಘು ಅರ್ಥ ಆಗಿಲ್ಲ ಅಂದ್ರೆ ನಾ ಇದ್ರ ಹಿಂದೆ ಭಾಳ ಟೈಮ್ ವೇಸ್ಟ್ ಮಾಡತ್ತೇನೆ ಅಂತಲೂ ಅನಿಸಲ್ಲ. ನನಗೂ ಮೊದಲು ಹೆಂಗೆ ಅನಿಸ್ತಿತ್ತು ಅಂತಂದ್ರೆ, ಏನೋ ಮಾರಾಯ ಏನಾರ ಮಾಡೋಕೆ ಹೋದ್ರೆ ಏನಾರ ಆಗ್ತೈತಿ ಅಲ್ಲ, ನಾ ಯಾವಾಗ ಕಲಿಬೇಕು ಬಿಡಿದು ಅನ್ನೋ ಪರಿಸ್ಥಿತಿ ಇತ್ತು. ಆದ್ರೆ 45 ಮಿನಿಟ್ಸ್ ಪರ್ ಡೇ ಫಾರ್ 1 ಮಂತ್ ನಾ ಈಗ ಇಲ್ಲಿ ತನಕ ಬಂದು ನಿಂತೇನೆ. ಈ ಸಿಸ್ಟಮ್ ಪೂರಾ ತಿಳಿಬೇಕಂದ್ರೆ ನೀವು ಕೆಲವೊಂದಿಷ್ಟು ಬೇಸಿಕ್ ಪಾಯಿಂಟ್ಸ್ ಕಲಿಯೋದು ಭಾಳ ಇಂಪಾರ್ಟೆಂಟ್ ಐತಿ. ನೀವು ಯಾವ ಕೆಲಸ ಆದರೂ ಮಾಡೇ ಮಾಡ್ತೀನಿ ಅನ್ನೋ ಛಲ ಬೇಕು. ಯಾಕಂದ್ರೆ ಏನೇ ಬ್ಯಾರಿಯರ್ ಇದ್ದರೂ ಅದು ನಮ್ಮ ಮೈಂಡ್ ಒಳಗೆ ಇರ್ತೈತಿ. ಅದನ್ನು ನಾವು ಒಗೆದು ಯಾವುದೇ ಸ್ಕಿಲ್ ಇದ್ದರೂ 20 ತಾಸು ಪ್ರಾಕ್ಟೀಸ್ ಮಾಡಿ ಆರಾಮ್ಸೆ ಕಲಿಬೋದು. ನೀವು ಯಾವುದರ ವಿಷಯದೊಳಗೆ ಪ್ರೋ ಆಗಬೇಕಂದ್ರೆ ನೀವು 10,000 ತಾಸು ಪ್ರಾಕ್ಟೀಸ್ ಮಾಡಿದರೂ ಕಮ್ಮಿನ. ನೀವು ಪ್ರಾಕ್ಟೀಸ್ ಮಾಡೋವಾಗ ನಿಮ್ಮ ಪೂರಾ ಇಂಟ್ರೆಸ್ಟ್ ಬರೀ ಕೆಲಸದ ಮೇಲೆ ಇರಬೇಕು, ಬೇರೆ ಎಲ್ಲೂ ಅಲ್ಲ. ನಾ ಪ್ರಾಕ್ಟೀಸ್ ಮಾಡುವಾಗ ಒಂದು ರೂಮ್ ಒಳಗೆ ಬಾಗ್ಲ ಹಾಕ್ಕೊಂಡು ಒಬ್ಬನ ಕುಂತು ಪ್ರಾಕ್ಟೀಸ್ ಮಾಡ್ತೀನಿ. ಇನ್ನೊಮ್ಮೆ ಎಲ್ಲನೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನೋಡೋದಾದ್ರೆ, ಸೆಟ್ ಅ ಗೋಲ್. ನೀವು ಕಲಿಬೇಕಂದಿದ್ದ ಪಾರ್ಟ್ ಡಿವೈಡ್ ಮಾಡಿರಿ, ಅದಕ್ಕೆ ಸಂಬಂಧಪಟ್ಟಿದ್ದ ಬಗ್ಗೆ ರಿಸರ್ಚ್ ಮಾಡಿರಿ, ಪ್ರಾಕ್ಟೀಸ್ ಬ್ಯಾರಿಯರ್ ದಾಟಿ ಮುಂದೆ ಸಾಗ್ರಿ. 20 ಅವರ್ಸ್ ಪ್ರಾಕ್ಟೀಸ್ ಮಾಡೋದು ಮರಿಬೇಡಿ. ಈ ಸ್ಟೆಪ್ ಫಾಲೋ ಮಾಡಿ
ನೀವು ಯಾವ ಸ್ಕಿಲ್ ಕಲಿಬೇಕಂತದೀರಿ ಅನ್ನೋದನ್ನು ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹಂಗೆ ನಿಮ್ಮ 20 ಅವರ್ಸ್ ಪ್ರಾಕ್ಟೀಸ್ ಮುಗಿದ ಮೇಲೂ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಕಮೆಂಟ್ ಮಾಡಿರಿ. ಈ ವಿಧಾನನ ನಾನು ನಿಮಗೆ ಜೋಶ್ ಕೌಪ್ಮನ್ ಅವರ ದ ಫಸ್ಟ್ 20 ಅವರ್ಸ್ ಹೌ ಟು ಲರ್ನ್ ಎನಿಥಿಂಗ್ ಫಾಸ್ಟ್ ಬುಕ್ಕಿಂದ ಆರಿಸ್ಕೊಂಡೆ. ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಂದ್ರೆ ಈ ಬುಕ್ ಒಂದ್ಸಲ ಓದ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಈ ವಿಡಿಯೋನ ಯಾರು ಹೊಸದು ಕಲಿಯೋದು ಭಾಳ ಕಷ್ಟ ಐತಿ ಅಂತಾರಲ್ಲ ಅವ್ರಿಗೆ ಶೇರ್ ಮಾಡಿರಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ನಮಸ್ಕಾರ.